ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ನೀವು ಕೂಡ ಇಷ್ಟೇ ನಂತರ ಇವತ್ತಿನ ವಿಡಿಯೋದಲ್ಲಿ ನಾವು ಲೈವ್ ಫಿಶು ಮತ್ತು ಕೆಲವೊಂದು ಪ್ಲ್ಯಾಂಟ್ಸ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಇದನ್ನು ಪರ್ಚೇಸ್ ಮಾಡಿರುವಂಥದ್ದು ಆನ್ಲೈನಲ್ಲಿ. ನಿಮಗೆ ಗೊತ್ತಿರ್ಬೋದು, ಒಂದು ತುಂಬ ಹೆಸರು ಇರುವಂತಹ ವೆಬ್ಸೈಟಿಂದನೇ ಆರ್ಡರ್ ಮಾಡಿರುವಂಥದ್ದು ಬನ್ನಿ ಕಾರ್ಟ್ ಅಂತ. ನೀವು ಕೇಳಿರ್ಬೋದು. ನೀವೇನಾದರೂ ಇಷ್ಟ ಆಗಿದ್ದರೆ ಯೂಟ್ಯೂಬಲ್ಲಿ ಎಲ್ಲಾದರೂ ಒಂದು ಕಡೆ ವೀಡಿಯೋ ನೋಡಿರ್ತೀರ. ಬನ್ನಿ ಕಾರ್ಟಲ್ಲಿ ಅನ್ಬಾಕ್ಸಿಂಗ್ ಮಾಡೋದು, ಫಿಶ್ ತರಿಸೋದು ಎಲ್ಲ. ಬನ್ನಿ ಕಾರ್ಟು ಫಿಶ್ಶಿಗಿನ ತುಂಬ ಫೇಮಸ್ ಏನಂತ ಅಂದರೆ ಲೈವ್ ಅಕ್ವಾಟಿಕ್ ಪ್ಲ್ಯಾಂಟ್ಸ್ಗೆ. ಇದನ್ನು ನಾನು ಆರ್ಡರ್ ಮಾಡಿ ತುಂಬ ದಿನ ಆಯಿತು. ಇದು ಐ ಥಿಂಕ್ ಶಿಪ್ಪಿಂಗ್ ಸ್ಟಾರ್ಟ್ ಆಗಿ ಒಂದು 4-5 ದಿನ ಆಯಿತು. ನನಗೆ ಗೊತ್ತಿಲ್ಲ ಇದರಲ್ಲಿ ಎಷ್ಟು ಫಿಶ್ಶು ಬದುಕಿದ್ದಾವೆ, ಎಷ್ಟು ಫಿಶ್ಶು ಸತ್ತೋಗಿದ್ದಾವೆ ಅಂತ ಹೇಳಿ. ತುಂಬ ಟೈಮ್ ತಗಂತು ಈ ಆರ್ಡರ್ ನನಗೆ ರಿಸೀವ್ ಆಗೋ ಅಷ್ಟೊತ್ತಿಗೆ. ಆದರೆ ನಾನಿವತ್ತು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬನ್ನಿ ಕಾರ್ಟಿಂದ ಪರ್ಚೇಸ್ ಮಾಡ್ಬೋದೋ ಇಲ್ವೋ ಅಂತ ಹೇಳಿ. ನಾವು ನೋಡೋಣ ಎಷ್ಟು ಫಿಶ್ಶು ಇದರಲ್ಲಿ ಇನ್ನೂ ಜೀವಂತವಾಗಿದ್ದಾವೆ ಮತ್ತು ಪ್ಲ್ಯಾಂಟ್ಸ್ ಯಾವ ಥರ ಇದ್ದಾವೆ ಅಂತ ಹೇಳಿ. ನಾನು ಒಂದು ಕಾಂಬೋನ ಆರ್ಡರ್ ಮಾಡಿದ್ದು. ಇನ್ನು ಬನ್ನಿ ಕಾರ್ಟ್ ಬಗ್ಗೆ ಹೇಳ್ಬೇಕಂತ ಅಂದರೆ, ನಾನು ಇಷ್ಟು ದಿನ ಆದರೂ ರಿಸೀವ್ ಆಗಲಿಲ್ವಲ್ಲ. ನಾನು ಇಮೇಲ್ ಮಾಡಿದ್ದೆ. ಇಮೇಲ್ ಮಾಡಿದ್ದ ಕೆಲವೇ ಸೆಕೆಂಡ್ಸಲ್ಲಿ ನಮಗೆ ರಿಪ್ಲೈ ಕೂಡ ಬಂತು. ಕಸ್ಟಮರ್ ಸರ್ವಿಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ಬೋದು. ಇನ್ನು ರಿಸೀವ್ ಆಗೋದು ಸ್ವಲ್ಪ ಟೈಮ್ ತಗೊಳ್ತು. ಯಾಕೆ ಅಂತ ಅಂದರೆ, ಇದು ಐ ಥಿಂಕ್ ಕೇರಳದಿಂದ ನನಗೆ ರಿಸೀವ್ ಆಗಿರೋದು. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು ಅಂತ ಹೇಳಿ ಅಂದ್ಕೊಳ್ತೀನಿ. ಅದು ಬಿಟ್ಟರೆ ನೀವು ಪ್ಲ್ಯಾಂಟ್ಸ್ ಏನಾದರೂ ಬೈ ಮಾಡಬೇಕಂತಂದರೆ ಬನ್ನಿ ಕಾರ್ಟ್ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ, ಬೇರೆ ತುಂಬ ವೆಬ್ಸೈಟ್ಗಳಿದ್ದಾವೆ ಆನ್ಲೈನಲ್ಲಿ ಬೈ ಮಾಡೋದಕ್ಕೆ. ಆದರೆ ಬನ್ನಿ ಕಾರ್ಟ್ ಸ್ಪೆಷಾಲಿಟಿ ಏನು ಅಂತಂದರೆ, ತುಂಬ ಕಡಿಮೆ ಬೆಲೆಗೆ ನಿಮಗೆ ಅಕ್ವಾಟಿಕ್ ಪ್ಲ್ಯಾಂಟ್ ಸಿಗುತ್ತೆ. ಮತ್ತು ಅದಷ್ಟೇ ಅಲ್ಲದೆ ಫಿಶ್ ಕೂಡ ಸಿಗುತ್ತೆ. ನಾನಿಲ್ಲಿ ಆರ್ಡರ್ ಮಾಡಿರುವಂಥದ್ದು ಟೆಟ್ರಾಸು, ನಿಯಾನ್ ಟೆಟ್ರಾಸು ಮತ್ತು ಗಪ್ಪೀಸ್ ಮತ್ತು ಕೆಲವೊಂದು ಶ್ರಿಮ್ಸ್ ಆರ್ಡರ್ ಮಾಡಿದ್ದೆ ಅಂತ ಹೇಳಿ ಅನಿಸುತ್ತೆ. ತುಂಬ ದಿನ ಆಯಿತು ನನಗೆ ಯಾವ್ದಾವ್ದು ಆರ್ಡರ್ ಮಾಡಿದ್ದೆ ಅಂತ ಹೇಳಿ, ಅದು ಕೂಡ ಜ್ಞಾಪನ ಇಲ್ಲ. ಬನ್ನಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಇದನ್ನು ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ನೋಡ್ತಾ ಇರ್ಬೋದು, ಪ್ಯಾಕಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಡೀಟೇಲ್ಸು ಎಲ್ಲ ಇದ್ರ ಮೇಲೆ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ತುಂಬ ಒಂದು ಒಳ್ಳೆ ಪ್ಯಾಕಿಂಗ್ ಅಂತಲೇ ಹೇಳ್ಬೋದು ಈ ಬನ್ನಿ ಕಾರ್ಟ್ ಅವ್ರದ್ದು. ನೀವು ನೋಡ್ತಾ ಇರ್ಬೋದು, ಪ್ಲ್ಯಾಂಟ್ಸ್ ಎಲ್ಲ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇದ್ದಾವೆ. ಇದನ್ನು ಆಮೇಲೆ ನೋಡೋಣ ಯಾವ್ಯಾವ ಪ್ಲ್ಯಾಂಟ್ಸ್ ರಿಸೀವ್ ಆಗಿದೆ ಅಂತ ಹೇಳಿ. ಅದು ಬಿಟ್ಟರೆ ನೀವು ಕಾಣಿಸ್ತಾ ಇದ್ದಾವೆ ಎಲ್ಲ ಒಂದು ನಿಯಾನ್ ಟೆಟ್ರಾಸ್ ಕೂಡ ಏನೂ ಆಗಿಲ್ಲ ಅಂತ ಹೇಳಿ ಅಂದ್ಕೊಳ್ತೀನಿ. ನೀವು ಗಮನಿಸ್ತಾ ಇರ್ಬೋದು, ತುಂಬ ಚೆನ್ನಾಗಿದ್ದಾವೆ. ನಿಯಾನ್ ಟೆಟ್ರಾಸ್ಗೆ ಯಾವುದು ಡೆತ್ ಆಗಿರೋದು ನನಗೇನು ಕಾಣಿಸ್ತಾ ಇಲ್ಲ. ಐ ಥಿಂಕ್ ಇದೇನೋ ಕೂಲಾಗಿ ಇರೋದಕ್ಕೋಸ್ಕರ ಇದನ್ನು ಕೂಡ ಇಟ್ಟಿದ್ದಾರೆ ಅಂತ ಹೇಳಿ ಅಂದ್ಕೊಳ್ತೀನಿ. ಅದು ಬಿಟ್ಟರೆ ಇದು ಐ ಥಿಂಕ್ ಗಪ್ಪೀಸು ಮತ್ತು ಶ್ರಿಮ್ಸ್ ಅಂತ ಹೇಳಿ ಅಂದ್ಕೊಳ್ತೀನಿ. ಇದರಲ್ಲಿ ಗಮನಿಸ್ತಾ ಇರ್ಬೋದು, ಶ್ರಿಮ್ಸ್ ಇದ್ದಾವೆ. ನಿಮಗೆ ಒಂದು ಪ್ಯಾಕೆಟಲ್ಲಿ ಶ್ರಿಮ್ಸ್ ಒಂದು ಕಾಣಿಸ್ತಾ ಇರ್ಬೋದು. ನಾನು ಇದು ಕೂಡ ತುಂಬ ಚಿಕ್ಕದಾದಂಥ ಶ್ರಿಮ್ಸು. ಇನ್ನೂ ಒಂದು ಆರ್ಡ್ರ್ ಮಾಡಿದ್ದೆ. ನಾನು ಆರ್ಡ್ರ್ ಮಾಡಿದ್ದಂಥದ್ದು 2. ಇನ್ನೊಂದು ಪ್ಯಾಕೆಟ್ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಆದರೆ ಇದರಲ್ಲಿ ನಾನು ತುಂಬ ಹುಡುಕ್ತೆ, ಇದರಲ್ಲಿ ಶ್ರಿಂಪ್ ಕಾಣಿಸ್ತಾನೆ ಇಲ್ಲ. ಐ ಥಿಂಕ್ ಇದು ಬದುಕಿದೆಯೋ ಇಲ್ವೋ ಅಂತ ಕೂಡ ನೋಡೋದಕ್ಕೆ ಕೂಡ ಕಾಣಿಸ್ತಾ ಇಲ್ಲ. ನೀವು ಇನ್ನೂ ಈ ಒಂದು ಪ್ಯಾಕೆಟಲ್ಲಿ ಗಮನಿಸ್ತಾ ಇರ್ಬೋದು, ಎಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದಾವೆ. ಮತ್ತು ಇದರಲ್ಲಿ ಗಪ್ಪೀಸ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಟೆಟ್ರಾಸ್ ಜೊತೆಗೆ ಗಪ್ಪೀಸ್ ಕೂಡ ಇರ್ಬೋದು. ಆದ್ದರಿಂದ ಇವು ಒಂದೇ ಪ್ಯಾಕೆಟಲ್ಲಿ 2 ಪ್ಯಾಕ್ ಮಾಡಿದ್ದಾರೆ. ಅಕ್ವಾಟಿಕ್ ಪ್ಲ್ಯಾಂಟ್ಸ್ ಕೂಡ ತುಂಬ ಚೆನ್ನಾಗಿದ್ದಾವೆ ಅಂತಲೇ ಅನಿಸುತ್ತೆ. ಯಾಕೆ ಅಂತಂದರೆ, ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಮೇಲ್ಗಡೆ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಅದು ಬಿಟ್ಟರೆ ನನಗೆ ಪ್ರಾಬ್ಲಮ್ ಬಂದಿದ್ದು ಇದು ಒಂದರಲ್ಲೇ. ನೋಡ್ತಾ ಇರ್ಬೋದು, ಇದರಲ್ಲಿ ಮಾತ್ರ ನನಗೆ ಶ್ರಿಮ್ಸ್ ಕಾಣಿಸ್ತಾ ಇದೆ, ಒಂದೇ ಒಂದು ಶ್ರಿಮ್ಸು. ಆದರೆ ಇದರಲ್ಲಿ ಶ್ರಿಮ್ಸ್ ಕಾಣಿಸ್ತಾನೆ ಇಲ್ಲ. ಇದರಲ್ಲಿ ಪ್ಯಾಕ್ ಮಾಡಿದಾರೋ ಇಲ್ವೋ ಅನ್ನೋದೇ ಡೌಟ್ ಆಗಿದೆ. ಇದರಲ್ಲಿ ಅದು ಸತ್ತೋಗಿದ್ರಾದರೂ ನಮಗೆ ಕಾಣಿಸ್ಬೇಕಾಗಿತ್ತು, ಆದರೆ ಇದರಲ್ಲಿ ಖಾಲಿ ಇದೆ ಇದು. ಇನ್ನು ನಾನು ಈ ಅಕ್ವಾಟಿಕ್ ಪ್ಲ್ಯಾಂಟ್ಸ್ ಕೂಡ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ಬಿಡ್ತೀನಿ. ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಇಲ್ಲಿ ಅದರ ಹೆಸರು ಕೂಡ ಹಾಕಿದ್ದಾರೆ.
ನೋಡ್ತಾ ಇರ್ಬೋದು ವಿವರ್ಸ್, ಇಷ್ಟೆಲ್ಲ ನನಗೆ ರಿಸೀವ್ ಆಗಿದೆ. ನಾನು ಆರ್ಡ್ರ್ ಮಾಡಿದ್ದಂಥ ಪ್ಲ್ಯಾಂಟ್ಸ್ ಬಂದು ಕಾಂಬೋ ಪ್ಯಾಕು. ಇದರಲ್ಲಿ 10 ಡಿಫ್ರೆಂಟ್ ಪ್ಲ್ಯಾಂಟ್ಸು ನನಗೆ ರಿಸೀವ್ ಆಗಿದ್ದಾವೆ. ಇನ್ನು ಫಿಶ್ ಕೂಡ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದ್ದಾವೆ. ಆದರೆ ಒಂದು ಶ್ರಿಂಪ್ ಮಾತ್ರ ಮಿಸ್ಸಿಂಗ್ ಆಗಿದೆ. ಐ ಥಿಂಕ್ ನಾನು ನೋಡ್ತೀನಿ ಇದ್ರದ್ದು ರೀಫಂಡ್ ಮಾಡ್ತಾರೋ ಯಾವ ಥರ ಇದೆ ಇವ್ರ ಪಾಲಿಸಿ ಅಂತೇಳಿ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನೋಡಿದ್ರಲ್ಲ ವಿವರ್ಸ್, ಇಷ್ಟೆಲ್ಲ ಫಿಶ್ಶು ಮತ್ತು ಪ್ಲ್ಯಾಂಟ್ಸು ಬನ್ನಿ ಕಾರ್ಟಿಂದ ರಿಸೀವ್ ಆಗಿದೆ. ನಾನು ಐ ಥಿಂಕ್ ಅರ್ಧಕ್ಕರ್ಧ ಇದರಲ್ಲಿ ಯಾವುದು ಅಲೈವ್ ಇರಲ್ಲ ಅಂತೇಳಿ ಅಂದ್ಕೊಂಡಿದ್ದೆ. ಯಾಕೆ ಅಂತಂದರೆ ತುಂಬ ದಿನ ಆಗಿತ್ತು. ಆದರೆ ಒಂದು ಶ್ರಿಂಪ್ ಮಿಸ್ಸಿಂಗ್ ಆಗಿದೆ, ಅದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಪ್ಯಾಕಿಂಗ್ ಕೂಡ ನೀವು ಗಮನಿಸಿರ್ಬೋದು, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಜೆಲ್ ಐಸ್ ಪ್ಯಾಕ್ ಕೂಡ ನೀಡಿದ್ದಾರೆ. ಇದು ಸ್ವಲ್ಪ ಕೋಲ್ಡ್ ಆಗಿರಲಿ ಅಂತ ಹೇಳಿ. ಪ್ಯಾಕಿಂಗ್ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಇನ್ನು ನೀವು ಇಷ್ಟ ಆಗಿದ್ದರೆ ನಿಮ್ಮ ಏನಾದರೂ ಸುತ್ತಮುತ್ತ ನಿಮಗೆ ಬೇಕಾಗಿರುವಂತಹ ವೆರೈಟಿ ಫಿಶಸ್ಸು ಪ್ಲ್ಯಾಂಟ್ಸು ಸಿಗೋದಿಲ್ಲ ಮತ್ತು ರೇಟ್ ಜಾಸ್ತಿ ಅಂತ ಅಂದರೆ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು. ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನಾನು ಬೆಸ್ಟ್ ಫಾರ್ ಪೆಟ್ಸ್ ಅನ್ನೋ ಒಂದು ವೆಬ್ಸೈಟಲ್ಲಿಂದ ಕೂಡ ನಾನು ಫಿಶಸ್ನ ಆರ್ಡ್ರ್ ಮಾಡಿದ್ದೆ. ಅದು ಕೂಡ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಇದು ಕೂಡ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ. ಕಸ್ಟಮರ್ ಕೇರ್ ಎಲ್ಲ ಇದು ಕೂಡ ಚೆನ್ನಾಗಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಗೆ ನೀವೇನಾದರೂ ಪ್ಲ್ಯಾಂಟ್ಸ್, ಅಕ್ವಾಟಿಕ್ ಪ್ಲ್ಯಾಂಟ್ಸು ಮತ್ತು ಫಿಶಸ್ನ ಆರ್ಡ್ರ್ ಮಾಡ್ತಿದ್ದೀರಾ ಅಂತಂದರೆ ನೀವು ಈ ಬನ್ನಿ ಕಾರ್ಟ್ ಕೂಡ ಒಂದು ಚಾಯ್ಸ್ ಆಗಿ ಇಟ್ಕೋಬೋದು. ಇದರಲ್ಲಿ ಮಾನ್ಸ್ಟರ್ ವೆರೈಟಿ ಫಿಶಸ್ಸು ಅದೆಲ್ಲ ಸಿಗೋದಿಲ್ಲ. ನಿಮಗೆ ಗಪ್ಪೀಸು, ಟೆಟ್ರಾ ಟೈಪ್ಸು ಏನೇನು ನಿಮ್ಮ ಪ್ಲ್ಯಾಂಟೆಡ್ ಟ್ಯಾಂಕಿಗೆ ಏನೇನು ಬೇಕು ಅದು ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಬೇರೆ ಬೇರೆ ರೀತಿಯ ವೆಬ್ಸೈಟ್ ಕೂಡ ನಾನು ಚೆಕ್ ಮಾಡ್ತೀನಿ ಮುಂದಿನ ವೀಡಿಯೋಸಲ್ಲಿ. ಅದರಿಂದ ಕೂಡ ನಾನು ಫಿಶಸ್ ಆರ್ಡ್ರ್ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ. ಮತ್ತು ನೀವು ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.